ಜೈಲಲ್ಲಿ ಪೊಲೀಸರು ಮತ್ತು ರೌಡಿಗಳ ಡಿಶುಮ್ ಹೆಂಗಿದೆ ಗೊತ್ತಾ? ಸಿನಿಮಾ ಸ್ಟೈಲ್ ನಲ್ಲಿ ಫೈಟಿಂಗ್ ಆಗಿದೆ. ಅಲ್ಲಿ ಮಾದಕ ವಸ್ತುಗಳನ್ನ ಜೈಲಿಗೆ ಬಿಡ್ಲಿಲ್ಲ ಅಂತ ರೌಡಿಗಳು ಜೈಲಲ್ಲೂ ರೊಚ್ಚಿಗೆದ್ದಿದ್ದಾರೆ. ಜೈಲರ್ ಕಲ್ಲಪ್ಪ ಗಸ್ತಿ ಸೇರಿದಂತೆ, ಅಂದ್ರೆ ಕಲ್ಲಪ್ಪ ಗಸ್ತಿ ಅಂತ ಅವರ ಹೆಸರು, ಅವ್ರು ಸೇರಿದಂತೆ 3 ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದ್ದಾರೆ. ಯಪ್ಪ, ಮಂಗಳೂರು ಮೂಲದ ರೌಡಿಗಳು ಮಾರಣಾಂತಿಕವಾಗಿ ಅಲ್ಲಿನ ಜೈಲರ್ಗಳ ಮೇಲೆ ಹಲ್ಲೆ ನಡೆಸಿರೋದು. ಮೊಹಮ್ಮದ್ ಅಬ್ದುಲ್, ಫಯಾನ್, ಕೌಶಿಕ್ ನಿಹಾಲ್ ಹೆಸರು ಕೇಳ್ಕೊಳ್ಳಿ. ಮೊಹಮ್ಮದ್ ಅಬ್ದುಲ್, ಫಯಾನ್, ಕೌಶಿಕ್ ನಿಹಾಲ್ ಅಂತ ಹಲ್ಲೆ ನಡೆಸಿದ್ದಾರೆ. ಜೈಲರ್ನ ಬಟ್ಟೆ ಹರಿದಾಕಿದ್ದಾರೆ ರೌಡಿಗಳು. ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದು. ಈಗ ರೌಡಿಗಳಿಗೆ ಮುಂದಕ್ಕೆ ಏನಾಗುತ್ತೆ ಕಾದ್ ನೋಡ್ಬೇಕು. ಗಾಯಾಳು ಸಿಬ್ಬಂದಿಯನ್ನ ಕಾರವಾರ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಡಕಾಯಿತಿ ಸೇರಿ 12ಕ್ಕೂ ಹೆಚ್ಚು ಕೇಸ್ನಲ್ಲಿ ರೌಡಿಗಳಿದ್ದಾರೆ. ಪುಟ್ಗುಣ ಸುಟ್ರು ಎಲ್ಲ ಹೋಗುತ್ತೇನ್ರಿ, ಹಂಗೆ ನೀವೇನೇ ತಿಪ್ಪರ್ಲಾಗ ಹಾಕಿ ಅವ್ರನ್ನ ಜೈಲಲ್ಲಿ ಇಂಥ ಐಷಾರಾಮಿ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಾಗ ಎಲ್ಲಿ ಬದಲಾಗಿ ಅಂದರೆ ಬದಲಾಗ್ತಾರೆ, ಎಲ್ಲಿ ಮನಪರಿವರ್ತನೆ ಆಗ್ತಾರೆ. ಜೈಲರ್ಗೆ ಬಿಡಲ್ಲ ಇವ್ರುಗಳು ಅಂದರೆ ಲೆಕ್ಕ ಹಾಕಿ. ಇವರ ಉಪಟಳ ಹೊರಗಡೆ ಇನ್ನು ಹೆಂಗಿತ್ತು ಹಾಗಾದ್ರೆ ಅಂತ. ಡಕಾಯಿತಿ ಇಂಥದ್ದೇ ಹಲವು ಕೇಸ್ಗಳಲ್ಲಿ ಇದೀಗ ಇವ್ರನ್ನ ಒಳಗೆ ಹಾಕ್ಲಾಗಿದೆ. ಬಿಡಿ, ಸರಿಯಾಗಿ ಹೇಳೋದು. ಇನ್ನೂ ಒಂದು 10 ಬಿಡಬೇಕು, ಬೇರೆಯವ್ರಿಗೆ ಪಾಠ ಆಗ್ಬೇಕಿದು. ಸೌಂಡ್ ಕೇಳಿಸ್ಕೊಂಡ್ರೆ ಗೂಸ್ ಬಂಪ್ಸ್ ಎದ್ದೇಳುತ್ತೆ. ಜೈಲರ್ಗಳಿಗೆ ಬಿಟ್ಟಿಲ್ಲ, ಅಲ್ಲೇ ರೌಡಿಸಮ್ ತೋರಿಸಿದ್ದಾರೆ. ಡಕಾಯತಿ ಹಿಂಗೆ ಒಂದು 12 ಕೇಸ್ಗಳು ದಾಖಲಾಗಿದೆ ಇವ್ರಗಳ ಮೇಲೆ. ಕಾರವಾರದಲ್ಲಾಗಿರೋ ಕೇಸ್ ಇದು, ಕಾರವಾರ ಜೈಲಿನಲ್ಲಿ. ಈಗ ಅವರದ್ದೇ ಭಾಷೆಯಲ್ಲಿ ಬುದ್ಧಿ ಕಲಿಸೋ ಪ್ರಯತ್ನಕ್ಕೆ ಅಲ್ಲಿರೋ ಜೈಲರ್ಗಳು ಮುಂದಾಗಿದ್ದಾರೆ ಇವಾಗ. ಆದ್ರೂ ಅವರು ಗಾಂಚಾಲಿ ದರ್ಪ ಬಿಟ್ಟಿಲ್ಲ ನೋಡಿ ಅಲ್ಲಿ. ಓಕೆ, ಮಂಗಳೂರಿನಲ್ಲಿ ಅಂದ್ರೆ ಕಾರವಾರ ಇದೆಯಲ್ಲ, ಅಲ್ಲಿರೋ ಜೈಲಲ್ಲಿ ನಡೆದಿರೋ ಅವಾಂತರ ನಾವು ಸದ್ಯಕ್ಕೀಗ ಒನ್ ಸೈಡ್ ವರ್ಷನ್ ನೋಡ್ತಾ ಇದೀವಿ ಅಷ್ಟೇ. ಜೈಲರ್ಗಳು ಇವರಿಗೆ ಹೊಡಿತಾ ಇರೋದನ್ನ. ಅದಕ್ಕೂ ಮುಂಚೆ ಇವ್ರುಗಳ ಗಾಂಚಲಿ ಜಾಸ್ತಿ ಇತ್ತು. ಅಲ್ಲೇನೋ ಅವ್ರಿಗೆ ಬೇಕಾಗಿರೋ ವಸ್ತುಗಳನ್ನ ಒಳಗೆ ತಗೊಂಡೋಗಕ್ಕೆ ಬಿಟ್ಟಿಲ್ಲ ಅನ್ನೋ ಕಾರಣಕ್ಕೆ ಏನ್ ಮಾಡಿದ್ದಾರೆ, ಜೈಲರ್ಗಳ ಮೇಲೆ ಹೊಡೆಯೋದು, ದಬ್ಬಾಳಿಕೆ ಮಾಡೋದು, ಪ್ರಶ್ನೆ ಮಾಡೋದು ತಪ್ಪಲ್ಲ. ಹೊಡೆಯೋದು ನೀವು ಯೂನಿಫಾರ್ಮ್ ಹಾಕೊಂಡಿರೋರ್ಗೆ ಹೊಡಿತೀರಿ, ಅದರಲ್ಲೂ ರೌಡಿಗಳು ಅಂದ್ರೆ ಜೈಲಲ್ಲಿ ಇದ್ದಾಗ ಇದನ್ನ ಒಪ್ಪುವಂತಹ ಸುದ್ದಿನ ಇದು.